ನಮಸ್ಕಾರ ಸ್ನೇಹಿತರೆ. 201 ಲಕ್ಷ ಕೋಟಿ ಇದು ಹಣಕಾಸು ವರ್ಷ 2026ರಲ್ಲಿ ಭಾರತದ ಒಟ್ಟು ಸಾಲದ ಮೊತ್ತ. ಈ ನಂಬರ್ ಕೇಳಿದ್ರೇನೆ ತಲೆ ಗಿರ್ ಅನ್ನುತ್ತೆ ಅಲ್ವಾ. ಇದು ಕಾಂಗ್ರೆಸ್ ಪಾರ್ಟಿಯವರು ಮಾಡ್ತಿರೋ ಆರೋಪ ಖಂಡಿತ ಅಲ್ಲ. ಖುದ್ದು ಕೇಂದ್ರ ಸರ್ಕಾರವೇ ಲೋಕಸಭೆಯಲ್ಲಿ ಅಫಿಷಿಯಲ್ ಆಗಿ ಒಪ್ಕೊಂಡಿರೋ ಅಪ್ಪಟ ಸತ್ಯ. ಹಣಕಾಸು ಖಾತೆ ರಾಜ್ಯ ಸಚಿವರಾದ ಪಂಕಜ್ ಚೌಧರಿ ಅವರು ಸಂಸತ್ತಿಗೆ ಕೊಟ್ಟಿರೋ ಈ ಒಂದು ಲಿಖಿತ ಉತ್ತರ ಇಡೀ ದೇಶದ ಆರ್ಥಿಕ ವಲಯದಲ್ಲಿ ಈಗ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿದೆ. ವಿಷಯ ಏನಪ್ಪ ಅಂದರೆ 2014-15ರಲ್ಲಿ ನಮ್ಮ ಭಾರತದ ಒಟ್ಟು ಸಾಲ ಕೇವಲ 64.11 ಲಕ್ಷ ಕೋಟಿ ಇತ್ತು. ಆದರೆ ಇವತ್ತು ಅದು ಬರೋಬ್ಬರಿ 3 ಪಟ್ಟು ಹೆಚ್ಚಾಗಿ 201 ಲಕ್ಷ ಕೋಟಿಯ ಗಡಿಯನ್ನು ದಾಟಿದೆ. ಸಹಜವಾಗಿಯೇ ಟಿವಿ ಪೇಪರ್ಗಳಲ್ಲಿ ಇದೆಲ್ಲ ಬ್ರೇಕಿಂಗ್ ನ್ಯೂಸ್ ಆಗ್ತಿದೆ. ದೇಶ ಸಾಲದ ಸುಳಿಯಲ್ಲಿ ಸಿಲುಕೊಳ್ತಾ ಇದೆ, ಶ್ರೀಲಂಕಾ ಥರ ಆಗ್ಬಿಡುತ್ತೆ ಅಂತ ವಿರೋಧ ಪಕ್ಷಗಳು ಕೂಗಾಡ್ತಿದ್ದಾರೆ. ಈ ಬೃಹತ್ ನಂಬರ್ ನೋಡಿ ಸಾಮಾನ್ಯ ಜನರಿಗೂ ಅಯ್ಯೋ ನಮ್ಮ ದೇಶ ಮುಳುಗಿ ಹೋಗ್ತಾ ಇದೆಯಾ ಅನ್ನೋ ಭಯ ಕಾಡೋದು ತೀರಾ ಸಹಜ. ಆದರೆ ಈ ಹೆಡ್ಲೈನ್ಗಳ ಹಿಂದೆ ಅಡಗಿರೋ ಅಸಲಿ ಗೇಮ್ ಪ್ಲಾನ್ ಏನು ಗೊತ್ತಾ? ಹಣಕಾಸು ಸಚಿವಾಲಯ ಇದಕ್ಕೊಂದು ಕ್ಲಾರಿಟಿ ಕೊಟ್ಟಿದೆ. ಈ 201 ಲಕ್ಷ ಕೋಟಿ ಸಾಲ ಮಾಡಿರೋದು ದೇಶದ ದಿನನಿತ್ಯದ ಖರ್ಚಿಗಲ್ಲ, ಬದಲಾಗಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಬಂಡವಾಳ ವೆಚ್ಚಕ್ಕಾಗಿ ಅಂತ. ಏನಿದು ಬಂಡವಾಳ ವೆಚ್ಚ ಅಂತೀರಾ? ಅದನ್ನು ಮುಂದೆ ಇದೇ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಸರ್ಕಾರ ಮಾತ್ರ ಸಾಲದ ಅಮೌಂಟ್ ಇಷ್ಟೊಂದು ದೊಡ್ಡದಾಗಿ ಕಾಣಿಸ್ತಿದ್ರು ನಮ್ಮ ದೇಶದ GDP ಬೆಳವಣಿಗೆಗೆ ಕಂಪೇರ್ ಮಾಡಿದರೆ ಸಾಲದ ಹೊರೆ ನಿಯಂತ್ರಣದಲ್ಲೇ ಇದೆ ಅಂತ ಸಮರ್ಥಿಸಿಕೊಳ್ತಿದೆ. ಹಾಗಾದರೆ ಕೇಂದ್ರ ಸರ್ಕಾರ ಇಷ್ಟೊಂದು ದೊಡ್ಡ ಮಟ್ಟದ ಸಾಲ ಮಾಡ್ತಿರೋದಾದರೂ ಯಾಕೆ? ಈ ದುಡ್ಡನ್ನು ಸರ್ಕಾರ ಎಲ್ಲಿಂದ ತರ್ತಾ ಇದೆ ಮತ್ತು ಇಷ್ಟೊಂದು ದೊಡ್ಡ ಸಾಲ ನಮ್ಮ ದೇಶಕ್ಕೆ ಒಳ್ಳೆಯದ್ದ ಕೆಟ್ಟದ್ದ? ಬನ್ನಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಗೆಳೆಯರೇ, ಅಮೆರಿಕದ ಈ ವಾಲ್ ಸ್ಟ್ರೀಟ್ ರೇಟಿಂಗ್ ಏಜೆನ್ಸಿಗಳು ಮತ್ತು IMF ಇದೆಯಲ್ಲ, ಇವರೆಲ್ಲ ಪ್ರತಿ ವರ್ಷ ನಮ್ಮ ದೇಶಕ್ಕೆ ದೊಡ್ಡ ದೊಡ್ಡ ಲೆಕ್ಚರ್ ಕೊಡೋಕೆ ಅಂತಲೇ ಕಾಯ್ತಾ ಇರ್ತಾರೆ. ಸಾಲ ಜಾಸ್ತಿ ಮಾಡ್ಕೋಬೇಡಿ, ಸಬ್ಸಿಡಿ ಕಟ್ ಮಾಡಿ ಅಂತ ನಮಗೆ ಸುಮ್ಮನೆ ಬುದ್ಧಿವಾದ ಹೇಳೋಕೆ ಬರ್ತಾರೆ. ಇನ್ನು ಈ ವೆಸ್ಟರ್ನ್ ಮೀಡಿಯಾಗಳಂತೂ ಭಾರತ ಯಾವಾಗ ಶ್ರೀಲಂಕಾ ಅಥವಾ ಪಾಕಿಸ್ತಾನದ ಥರ ಸಾಲದ ಸುಳಿಯಲ್ಲಿ ಸಿಕ್ಕಿಬಿದ್ದು ಒದ್ದಾಡುತ್ತೆ ಅಂತಲೇ ಕಾಯ್ತಾ ಕೂತಿರ್ತವೆ. ಆದರೆ ಈ ಜಾಗತಿಕ ಪಂಡಿತರಿಗೆಲ್ಲ ಭಾರತ ಈಗ ತಕ್ಕ ತಿರುಗೇಟು ಕೊಟ್ಟಿದೆ. ಅದೇನೆಂದರೆ, ಸಾಮಾನ್ಯವಾಗಿ ಜಗತ್ತಿನ ಬಹುತೇಕ ಡೆವಲಪಿಂಗ್ ದೇಶಗಳು ಸಾಲದ ಸುಳಿಯಲ್ಲಿ ಸಿಕ್ಕಾಕೊಳ್ಳೋಕ್ಕೆ ಅಸಲಿ ಕಾರಣ ಏನು ಗೊತ್ತಾ? ಅವರೆಲ್ಲ ವಿದೇಶಿ ಬ್ಯಾಂಕ್ಗಳಿಂದ ಡಾಲರ್ ಲೆಕ್ಕದಲ್ಲಿ ಭಾರೀ ಪ್ರಮಾಣದ ಸಾಲ ತಗೊಂಡಿರ್ತಾರೆ. ಆದರೆ ಕೇಂದ್ರ ಸರ್ಕಾರ ಇಲ್ಲಿ ಆಡ್ತಿರೋ ಆಟನೇ ಬೇರೆ. ಇವತ್ತು ನಮ್ಮ ಮುಂದಿರೋ ಈ 201 ಲಕ್ಷ ಕೋಟಿ ಸಾಲದ ಸಿಂಹಪಾಲು ಅಂದರೆ ಬರೋಬ್ಬರಿ 95%ಗಿಂತಲೂ ಹೆಚ್ಚಿನ ಸಾಲ ಇರೋದು ನಮ್ಮ ಸ್ವದೇಶಿ ಕರೆನ್ಸಿಯಲ್ಲಿ. ಅಂದರೆ ಇದು ನಮ್ಮ ದೇಶದ ಒಳಗಡೆನೆ ನಾನಾ ಬ್ಯಾಂಕ್ಗಳಿಂದ ರೂಪಾಯಿಯ ಲೆಕ್ಕದಲ್ಲಿ ತಗೊಂಡಿರೋ ಸಾಲ. ನಿಮಗೆ ಅರ್ಥ ಆಗೋ ಥರ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಇದು ಒಂಥರ ನಮ್ಮ ಮನೆಯಲ್ಲಿ ಅಪ್ಪ ಮಗನ ಹತ್ರ ಅಥವಾ ಅಣ್ಣ ತಮ್ಮನ ಹತ್ರ ಕೈ ಬದಲಾವಣೆ ಸಾಲ ತಗೊಂಡ ಹಾಗೆ. ಇಲ್ಲಿ ದುಡ್ಡು ನಮ್ಮ ಫ್ಯಾಮಿಲಿಯ ಒಳಗಡೆಯೇ ತುಂಬ ಸೇಫ್ ಆಗಿರುತ್ತೆ. ನಮ್ಮ ಒಟ್ಟು ಸಾಲದಲ್ಲಿ ವಿದೇಶಿ ಸಾಲದ ಪ್ರಮಾಣ ಕೇವಲ 5%ಗಿಂತಲೂ ಕಡಿಮೆ ಇರೋದ್ರಿಂದ ಗ್ಲೋಬಲ್ ಮಾರ್ಕೆಟ್ನಲ್ಲಿ ನಾಳೆ ಡಾಲರ್ನ ರೇಟ್ ಎಷ್ಟೇ ಮೇಲೆ ಕೆಳಗಾದರೂ ಭಾರತಕ್ಕೆ ದೊಡ್ಡ ಮಟ್ಟದ ತೊಂದರೆ ಏನೂ ಆಗಲ್ಲ. ಹಾಗಾದರೆ ಸರ್ಕಾರದ ಈ ಸಾಲದ ಒಳಗಿರೋ ಅಸಲಿ ದುಡ್ಡು ನಿಜಕ್ಕೂ ಯಾರದ್ದು? ಬ್ಯಾಂಕ್ನಲ್ಲಿ ನೀವು ತುಂಬ ಸೇಫ್ ಅಂತ ಇಟ್ಟಿರೋ ಆ ಫಿಕ್ಸ್ಡ್ ಡೆಪಾಸಿಟ್ಗಳ ಕತೆ ಈಗ ಏನಾಗ್ತಿದೆ ಗೊತ್ತಾ? ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿರೋ ಸೇವಿಂಗ್ಸ್ ದುಡ್ಡನ್ನು ಸರ್ಕಾರ ಹೇಗೆ ಯೂಸ್ ಮಾಡ್ಕೊಳ್ತಾ ಇದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ಅಂದರೆ, ಮೊದಲು ಈ ಗುಡ್ ಡೆಟ್ ಅಂದರೆ ಒಳ್ಳೆ ಸಾಲ ಮತ್ತು ಬ್ಯಾಡ್ ಡೆಟ್ ಅಂದರೆ ಕೆಟ್ಟ ಸಾಲದ ನಡುವೆ ಇರೋ ವ್ಯತ್ಯಾಸವನ್ನು ತಿಳ್ಕೊಳ್ಲೇಬೇಕು. ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ನೀವು ಪ್ರತಿ ತಿಂಗಳು ಮನೆ ಬಾಡಿಗೆ ಕಟ್ಟೋಕೆ ಅಂತ ಸಾಲ ಮಾಡ್ತಾ ಹೋದರೆ ಯಾವತ್ತಾದರೂ ಒಂದು ದಿನ ಬೀದಿಗೆ ಬರೋದು ಗ್ಯಾರಂಟಿ ಅಲ್ವಾ? ಅದೇ ಆ ಸಾಲದ ದುಡ್ಡಲ್ಲಿ ನೀವೊಂದು ಚಿಕ್ಕ ಬಿಸ್ನೆಸ್ ಶುರು ಮಾಡಿದರೆ ನೀವೇ ಆ ಬಿಸ್ನೆಸ್ನ ಓನರ್ ಆಗ್ತೀರಾ. ದುಡ್ಡು ತಾನಾಗೆ ಹುಟ್ಟೋಕೆ ಶುರುವಾಗುತ್ತೆ. ಮೊದಲೆಲ್ಲ ನಮ್ಮ ದೇಶದಲ್ಲಿ ಆಗ್ತಾ ಇದ್ದಿದ್ದು ಇದೆ. ಅಂದರೆ ಸರ್ಕಾರ ದಿನನಿತ್ಯದ ಖರ್ಚಿಗೆ ಫ್ರೀ ಸಬ್ಸಿಡಿಗಳನ್ನು ಕೊಡೋಕೆ ಇಲ್ಲಾಂದರೆ ಸಂಬಳ ಹಂಚೋಕೆ ಅಂತ ಸಾಲ ಮಾಡ್ತಾ ಇತ್ತು. ಇದರಿಂದ ದೇಶಕ್ಕೆ ವಾಪಸ್ ಬರ್ತಾ ಇದ್ದ ರಿಟರ್ನ್ಸ್ ಝೀರೋ. ಆದರೆ ಈಗ ಗೇರ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ, ಸ್ಪೀಡ್ ಕೂಡ ಡಬಲ್ ಆಗಿದೆ. ಇವತ್ತು ಊರೂರಿಗೂ ಹೈವೇಗಳು, ಎಕ್ಸ್ಪ್ರೆಸ್ ವೇಗಳು, ಬೃಹತ್ ಡಿಫೆನ್ಸ್ ಕಾರಿಡಾರ್ಗಳು ಬರ್ತಿವೆ. ಸರ್ಕಾರ ಕಟ್ತಿರೋ ಈ ಎಕ್ಸ್ಪ್ರೆಸ್ ವೇಗಳಿಂದ ಡೈರೆಕ್ಟಾಗಿ ಟೋಲ್ ಕಲೆಕ್ಷನ್ ಆಗುತ್ತೆ. ಅಷ್ಟೇ ಅಲ್ಲ, ರಸ್ತೆಗಳು ಡೆವಲಪ್ ಆದಾಗ ಊರ ಹೊರಗೆ ಹೊಸ ಫ್ಯಾಕ್ಟರಿಗಳು ಕೂಡ ಎದ್ದು ನಿಲ್ತಾವೆ. ಲಾಜಿಸ್ಟಿಕ್ಸ್ ಖರ್ಚು ಕಡಿಮೆ ಆಗುತ್ತೆ. ಇದರಿಂದ ಆಟೋಮೆಟಿಕ್ ಆಗಿ ಬಿಸ್ನೆಸ್ಗಳು ಡೆವಲಪ್ ಆಗಿ ಸರ್ಕಾರಕ್ಕೆ ಬರೋ GST ಮತ್ತು ಕಾರ್ಪೊರೇಟ್ ಟ್ಯಾಕ್ಸ್ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗುತ್ತೆ. ಸೊ ಒಂದು ಕಡೆ 201 ಲಕ್ಷ ಕೋಟಿ ಅನ್ನೋ ಸಾಲದ ನಂಬರ್ ಏರ್ತಾ ಇರೋದು ಅಕ್ಷರಶಃ ನಿಜ. ಆದರೆ ಅದರ ಜೊತೆಯಲ್ಲೇ ದೇಶದಾದ್ಯಂತ ಆದಾಯ ತರೋ ಬೃಹತ್ ಆಸ್ತಿಗಳು ಕೂಡ ತಲೆ ಎತ್ತಿ ನಿಲ್ತಾ ಇವೆ. ಇದನ್ನೇ ನಾವು ವೆಲ್ತ್ ಬಿಲ್ಡಿಂಗ್ ಡೆಟ್ ಅಂತ ಕರೆಯೋದು.
ಅಂದರೆ ಸಾಲ ಇಲ್ಲಿ ಸುಮ್ಮನೆ ಗಾಳಿಯಲ್ಲಿ ಕರಗಿ ಹೋಗ್ತಾ ಇಲ್ಲ, ಬದಲಾಗಿ ಮುಂದಿನ 50 ವರ್ಷಗಳಲ್ಲಿ ನಮ್ಮ ದೇಶಕ್ಕೆ ಆದಾಯ ತರೋ ಆಸ್ತಿಯಾಗಿ ಗಟ್ಟಿಯಾಗಿ ನಿಲ್ತಿದೆ. ಆದರೆ ಗೆಳೆಯರೇ, ಅಸಲಿ ಪ್ರಶ್ನೆ ಇರೋದೇ ಇಲ್ಲೇ. ಈ ಲೆವೆಲ್ನಲ್ಲಿ ಹೈವೇಗಳನ್ನು ಕಟ್ಟೋಕೆ ಬೇಕಾಗಿರೋ ಆ ಬಿಲಿಯನ್ ಗಟ್ಟಲೆ ಸಾಲವನ್ನು ಸರ್ಕಾರ ಬ್ಯಾಂಕ್ನಿಂದ ಹೆಂಗೆ ಪಡ್ಕೊಳ್ಳುತ್ತೆ ಅಂತ. ಸರ್ಕಾರ ಕೇಳಿದ್ರೆ ಬ್ಯಾಂಕ್ಗಳು ಇಲ್ಲ ಅಂದೆ ಕೊಡಲೇಬೇಕಾ? ಹೌದು ಸ್ನೇಹಿತರೆ, ಕೊಡಲೇಬೇಕು. ಇದನ್ನೇ ಫೈನಾನ್ಷಿಯಲ್ ಭಾಷೆಯಲ್ಲಿ SLR ಅಂದರೆ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಕರೀತಾರೆ. ನಮ್ಮ ದೇಶದ ಬ್ಯಾಂಕ್ಗಳಿಗೆ ರಿಸರ್ವ್ ಬ್ಯಾಂಕ್ನ ಒಂದು ಕಟ್ಟುನಿಟ್ಟಾದ ರೂಲ್ ಇದೆ. ನಾವು ಬ್ಯಾಂಕ್ನಲ್ಲಿ ಇಡೋ ಡೆಪಾಸಿಟ್ ಹಣದಲ್ಲಿ 18% ಪಾಲನ್ನು ಅವರು ಕಡ್ಡಾಯವಾಗಿ ಗೌರ್ಮೆಂಟ್ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡಲೇಬೇಕು. ಅಂದರೆ ನೀವು ಬ್ಯಾಂಕಲ್ಲಿ ತುಂಬ ಸೇಫ್ ಅಂತ ಇಟ್ಟಿರೋ FD ದುಡ್ಡು ಇದೆಯಲ್ಲ, ಅದು ರಿಸರ್ವ್ ಬ್ಯಾಂಕ್ ಮೂಲಕ ಸುತ್ತಾಡ್ಕೊಂಡು ಹೋಗಿ ನೇರವಾಗಿ ಸರ್ಕಾರದ ಕೈ ಸೇರುತ್ತೆ. ಆದರೆ ಇಲ್ಲೇ ಜನಸಾಮಾನ್ಯರಿಗೆ ಒಂಥರ ಭಯ ಶುರುವಾಗೋದು. ಅಯ್ಯೋ, ನಾನು ಕಷ್ಟಪಟ್ಟು ಕಟ್ಟಿರೋ ದುಡ್ಡನ್ನು ಸರ್ಕಾರ ರಸ್ತೆ ಕಟ್ಟೋಕೆ, ಏರ್ಪೋರ್ಟ್ ಕಟ್ಟೋಕೆ ಹಾಕಿಬಿಟ್ರೆ ನನ್ನ ದುಡ್ಡು ಸೇಫ್ ಆಗಿರುತ್ತಾ ಅಂತ. ಎದೆ ತಟ್ಟಿ ಹೇಳ್ತೀನಿ ಕೇಳಿ, ಅದು 100% ಸೇಫ್. ಯಾಕಂದರೆ ಈ ಗೌರ್ಮೆಂಟ್ ಬಾಂಡ್ಗಳಿಗೆ ಸಾವರಿನ್ ಗ್ಯಾರಂಟಿ ಅಂದರೆ ಸಾರ್ವಭೌಮ ಖಾತ್ರಿ ಇರುತ್ತೆ. ಇದು ಜಗತ್ತಿನಲ್ಲೇ ಅತಿ ಸುರಕ್ಷಿತವಾದ ಇನ್ವೆಸ್ಟ್ಮೆಂಟ್. ನೀವು ಯಾವುದಾದ್ರೂ ದೊಡ್ಡ ಪ್ರೈವೇಟ್ ಕಂಪನಿಯಲ್ಲಿ ದುಡ್ಡು ಇನ್ವೆಸ್ಟ್ ಮಾಡಿದರೆ ಅದು ಮುಳುಗೋಗೋ ರಿಸ್ಕ್ ಇದ್ದೇ ಇರುತ್ತೆ. ಆದರೆ ಸರ್ಕಾರ ಆ ಥರ ದಿವಾಳಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ನಿಮ್ಮ FD ದುಡ್ಡಿಗೆ ಸಿಗೋ ಅಭೇದ್ಯವಾದ ಭದ್ರತೆ ಅಂದರೆ ಅದು ಗೌರ್ಮೆಂಟ್ ಬಾಂಡ್ ಮಾತ್ರ. 100% ಸೇಫ್ ಆಗಿರೋ ನಿಮ್ಮ ಇದೇ ದುಡ್ಡು ಇವತ್ತು ದೇಶದಾದ್ಯಂತ ಎದ್ದು ನಿಲ್ತಾ ಇರೋ ಬೃಹತ್ ಎಕ್ಸ್ಪ್ರೆಸ್ ವೇಗಳು ಮತ್ತು ಏರ್ಪೋರ್ಟ್ಗಳು, ಮಿಲಿಟರಿ ಬೇಸ್ಗಳ ನಿರ್ಮಾಣಕ್ಕೆ ಅಸ್ತ್ರ ಆಗ್ತಾ ಇದೆ. ಇನ್ನು ಈ 201 ಲಕ್ಷ ಕೋಟಿ ಸಾಲಕ್ಕೆ ಸರ್ಕಾರ ಪ್ರತಿ ವರ್ಷ ಲಕ್ಷಾಂತರ ಕೋಟಿ ರೂಪಾಯಿ ಬಡ್ಡಿಯನ್ನು ಕಟ್ಟಲೇಬೇಕಲ್ವಾ? ಆ ಬಡ್ಡಿ ಕಟ್ಟೋಕೆ ಸರ್ಕಾರಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ ಗೊತ್ತಾ? ಅದು ಕೂಡ ನಾವು ಕಟ್ಟೋ GST ಮತ್ತು ಇನ್ಕಮ್ ಟ್ಯಾಕ್ಸ್ನಿಂದಲೇ. ಸರ್ಕಾರ ಈ ಹಣವನ್ನು ಅದೇ ಬ್ಯಾಂಕ್ಗಳಿಗೆ, LICಗೆ ಬಡ್ಡಿಯಾಗಿ ಪಾವತಿಸುತ್ತೆ. ಈ ದೊಡ್ಡ ಸಂಸ್ಥೆಗಳು ಸರ್ಕಾರದ ಕಡೆಯಿಂದ ಬಂದ ಬಡ್ಡಿ ಹಣದಲ್ಲಿ ತಮ್ಮ ಲಾಭವನ್ನು ಇಟ್ಕೊಂಡು ಉಳಿದ ಹಣವನ್ನು ನಿಮಗೆ FD ಇಂಟ್ರೆಸ್ಟ್ ಆಗಿ ಅಥವಾ PF ರಿಟರ್ನ್ಸ್ ಆಗಿ ನಿಮ್ಮ ಕೈಗೆ ವಾಪಸ್ ತಲುಪಿಸುತ್ತೆ. ಸೊ ಟ್ಯಾಕ್ಸ್ ರೂಪದಲ್ಲಿ ನಿಮ್ಮ ಜೇಬಿನಿಂದಲೇ ಹೋದ ದುಡ್ಡು ಬ್ಯಾಂಕ್ ಮತ್ತು ಸರ್ಕಾರದ ನಡುವೆ ಒಂದು ಕಂಪ್ಲೀಟ್ ಆರ್ಥಿಕ ಚಕ್ರವಾಗಿ ಸುತ್ತಾಡಿ ಕೊನೆಗೆ ಬಡ್ಡಿಯ ರೂಪದಲ್ಲಿ ಒಂದಷ್ಟು % ನಿಮಗೆ ವಾಪಸ್ ಬರ್ತಿದೆ. ಆದರೆ ಇಲ್ಲಿ ನಿಮಗೊಂದು ಡೌಟ್ ಖಂಡಿತ ಬರುತ್ತೆ. ಅದೇನಪ್ಪ, ನಾನೇ ಟ್ಯಾಕ್ಸ್ ಕಟ್ಟಬೇಕು, ನಾನೇ ಕಟ್ಟಿರೋ ಟ್ಯಾಕ್ಸ್ ದುಡ್ಡನ್ನೇ ಸರ್ಕಾರ ನನಗೆ FD ಇಂಟ್ರೆಸ್ಟ್ ಅಂತ ವಾಪಸ್ ಕೊಡುತ್ತಾ? ಇದರಲ್ಲಿ ನನಗೇನು ಲಾಭ? ನನಗೆ ದುಡ್ಡು ಕೊಟ್ಕೊಂಡಂಗೆ ಆಗಲ್ವಾ ಅಂತ. ಇಲ್ಲೇ ನೋಡಿ ಅಸಲಿ ಎಕನಾಮಿಕ್ಸ್ ವರ್ಕ್ ಆಗೋದು. ಇದನ್ನೇ ಮಲ್ಟಿಪ್ಲೈಯರ್ ಎಫೆಕ್ಟ್ ಅಂತ ಕರೆಯೋದು. ಈ ಸಾಲದ ದುಡ್ಡಿಂದ ಕಟ್ಟಿದ ಹೈವೇ, ಏರ್ಪೋರ್ಟ್ಗಳ ಪಕ್ಕ ಈಗ ಹೊಸ ಫ್ಯಾಕ್ಟರಿಗಳು ಬರ್ತಿವೆ. ಫಾರಿನ್ ಇನ್ವೆಸ್ಟ್ಮೆಂಟ್ ಹರಿದು ಬರ್ತಾ ಇದೆ. ಲಕ್ಷಾಂತರ ಹೊಸ ಉದ್ಯೋಗಗಳು ಸೃಷ್ಟಿಯಾಗ್ತಾ ಇವೆ. ಅಂದರೆ ನಿನ್ನೆವರೆಗೂ ಟ್ಯಾಕ್ಸ್ ಕಟ್ಟದೇ ಇದ್ದ ಲಕ್ಷಾಂತರ ಜನ, 100 ಹೊಸ ಬೃಹತ್ ಕಂಪನಿಗಳು ಈಗ GST ಮತ್ತು ಇನ್ಕಮ್ ಟ್ಯಾಕ್ಸ್ ಕಟ್ಟೋಕೆ ಶುರು ಮಾಡಿದ್ದಾರೆ. ಟ್ಯಾಕ್ಸ್ ಕಟ್ಟೋರ ಜಾಲ ದೊಡ್ಡದಾದಾಗ ಟ್ಯಾಕ್ಸ್ ಕಲೆಕ್ಷನ್ ಒಂದು ಬೃಹತ್ ಸಮುದ್ರದಂತಾಗುತ್ತೆ. ಆ ಸಮುದ್ರದಿಂದಲೇ ಸರ್ಕಾರ ಈ ಸಾಲದ ಬಡ್ಡಿ ತೀರಿಸ್ತಾ ಇದೆಯೇ ಹೊರತು ಕೇವಲ ಈಗಿರೋ ಸಾಮಾನ್ಯ ತೆರಿಗೆದಾರರ ತಲೆ ಮೇಲೆಯೇ ಆ ಇಡೀ ಹೊರೆ ಬೀಳ್ತಾ ಇಲ್ಲ. ಇದೇ ಇವತ್ತಿನ ಭಾರತದ ಡೆವಲಪಿಂಗ್ ಎಕಾನಮಿಯ ಅಸಲಿ ಚಕ್ರ. ಆದರೆ ಸಾಮಾನ್ಯ ಜನರಿಗೆ ಈ ಹಣದ ಅರಿವು ಕಣ್ಣಿಗೆ ಕಾಣೋದಿಲ್ಲ ಅಷ್ಟೇ. ಇನ್ನು ದಶಕಗಳಿಂದ ಭಾರತದ ರಾಜಕೀಯ ಅಂದ್ರೇನೆ ಉಚಿತ ಕೊಡುಗೆಗಳ ದೊಡ್ಡ ಜಾತ್ರೆ. ಓಟಿಗಾಗಿ ಕೋಟಿ ಹಣವನ್ನು ಬಿಟ್ಟಿ ಭಾಗ್ಯಗಳ ರೂಪದಲ್ಲಿ ಹಂಚೋದು, ಎಲೆಕ್ಷನ್ ಮುಗಿದ ಮೇಲೆ ಖಜಾನೆ ಖಾಲಿ ಮಾಡಿಕೊಂಡು ಕೂರೋದು. ಇದು ನಮ್ಮ ದೇಶದ ಆರ್ಥಿಕತೆಯನ್ನು ಒಳಗೊಳಗೆ ಗೆದ್ದಲು ಹಿಡಿಸ್ತಿದೆ ಅನ್ನೋದು ಕಹಿ ಸತ್ಯ. ಆದರೆ ಕಳೆದ ಕೆಲವು ವರ್ಷಗಳಿಂದ ಕೇಂದ್ರ ಸರ್ಕಾರದ ಕಾರ್ಯವೈಖರಿಯಲ್ಲಿ ಒಂದು ಮೇಜರ್ ಶಿಫ್ಟ್ ಕಾಣಿಸ್ತಿದೆ. ಅದೇನೆಂದರೆ, ರಾಜಕೀಯ ಲಾಭಕ್ಕಾಗಿ ಬರೀ ಶಾರ್ಟ್ ಟರ್ಮ್ ಬಿಟ್ಟಿ ಭಾಗ್ಯಗಳನ್ನು ಕೊಡೋದು ಮಾತ್ರವಲ್ಲದೆ ಲಾಂಗ್ ಟರ್ಮ್ ವ್ಯಾಲ್ಯೂ ಕ್ರಿಯೇಟ್ ಮಾಡೋ ಕಡೆಗೂ ಸರ್ಕಾರ ಗಮನ ಹರಿಸ್ತಿದೆ. ಬರೀ ಉಚಿತಗಳ ಹೆಸರಲ್ಲಿ ಹಂಚಿ ಹೋಗ್ತಾ ಇದ್ದ ಹಣದ ಒಂದು ದೊಡ್ಡ ಭಾಗ ಇವತ್ತು ಕಾಂಕ್ರೀಟ್ ರೋಡ್ಗಳಾಗಿ, ಸೂಪರ್ ಫಾಸ್ಟ್ ರೈಲ್ವೆ ಟ್ರ್ಯಾಕ್ಗಳಾಗಿ, ಬೃಹತ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ಗಳಾಗಿ ದೇಶದ ಮೂಲೆಯಲ್ಲೂ ತಲೆ ಎತ್ತುತ್ತಿದೆ. ಈ ಬದಲಾವಣೆ ಸುಮ್ಮನೆ ಬಂದಿದ್ದಲ್ಲ ಸ್ನೇಹಿತರೆ. ಸಾಲ ಮಾಡಿ ತುಪ್ಪ ತಿನ್ನೋ ಪ್ರವೃತ್ತಿಗೆ ಗೇಟ್ ಪಾಸ್ ನೀಡಿ ಸಾಲದ ದುಡ್ಡನ್ನು ಗರಿಷ್ಠ ಮಟ್ಟದಲ್ಲಿ ಅಸೆಟ್ ಕ್ರಿಯೇಷನ್ಗಾಗಿ ಮಾತ್ರ ಬಳಸಬೇಕು ಅನ್ನೋ ಒಂದು ಸ್ಟ್ರಾಂಗ್ ಪ್ಲಾನ್ ಅನ್ನು ಹಣಕಾಸು ಸಚಿವಾಲಯ ಜಾರಿಗೆ ತಂದಿದೆ. ಬಡತನ ನಿರ್ಮೂಲನೆ ಹೆಸರಲ್ಲಿ ಬರೀ ದುಡ್ಡು ಹಂಚಿ ಕೈ ತೊಳ್ಕೊಳ್ಳೋದಕ್ಕಿಂತ ದೇಶದ ಇನ್ಫ್ರಾಸ್ಟ್ರಕ್ಚರ್ ಬೆಳೆಸಿ ಉದ್ಯೋಗ ಸೃಷ್ಟಿ ಮಾಡೋದೇ ಭಾರತವನ್ನು ಗ್ಲೋಬಲ್ ಸೂಪರ್ ಪವರ್ ಮಾಡೋ ಏಕೈಕ ದಾರಿ ಅನ್ನೋದನ್ನು ಮೋದಿ ಸರ್ಕಾರ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದೆ. ಆದರೆ ನೆನ್ಪಿಡಿ, ಸರ್ಕಾರ ಬಿಟ್ಟಿ ಭಾಗ್ಯಗಳನ್ನು ಕೊಡೋದನ್ನೇನು ಇಲ್ಲಿ ಕಂಪ್ಲೀಟ್ ಆಗಿ ನಿಲ್ಲಿಸಿಲ್ಲ. ಬದಲಾಗಿ ವೆಲ್ಫೇರ್ ಜೊತೆಗೆ ವೆಲ್ತ್ ಕ್ರಿಯೇಷನ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದೆ ಅಷ್ಟೇ. ಇದೇ ಮಾಸ್ಟರ್ ಪ್ಲಾನ್ ಇಟ್ಕೊಂಡೇ ಇಡೀ ಜಗತ್ತೇ ಕರೋನಾ ಮಹಾಮಾರಿಯ ತಲ್ಲಣಕ್ಕೆ ಮಕಾಡೆ ಮಲಗಿದ್ದಾಗ ಭಾರತ ಸರ್ಕಾರ ಸೈಲೆಂಟ್ ಆಗಿ ಒಂದು
ಹೈ ಸ್ಟೇಕ್ಸ್ ಆಟ ಆಡೋಕ್ಕೆ ರೆಡಿಯಾಗಿತ್ತು. ಆ ಸಂಕಷ್ಟದ ಸಮಯದಲ್ಲೂ ಜಾರಿಯಾದ ಆ 5 ವರ್ಷಗಳ ಬೃಹತ್ ಫೈನಾನ್ಷಿಯಲ್ ಪ್ಲಾನ್ ಇದೆಯಲ್ಲ, ಅದು ಇಡೀ ಜಗತ್ತೇ ಭಾರತದ ಕಡೆ ತಿರುಗಿ ನೋಡುವಂತೆ ಮಾಡಿತ್ತು. ಅಷ್ಟಕ್ಕೂ ಆ 5 ವರ್ಷಗಳ ಸೀಕ್ರೆಟ್ ಬ್ಲೂ ಪ್ರಿಂಟ್ ಏನು ಗೊತ್ತಾ? ಕರೋನಾ ಟೈಮಲ್ಲಿ ಇಡೀ ಜಗತ್ತೇ ಪ್ಯಾನಿಕ್ ಆಗಿ ನಡುಗ್ತಾ ಇತ್ತು. ಅಮೆರಿಕ, ಯುರೋಪ್ನಂತಹ ಬಿಲಿಯನಿಯರ್ ದೇಶಗಳು ಯದ್ವಾ ತದ್ವಾ ನೋಟ್ ಪ್ರಿಂಟ್ ಮಾಡಿ ತಮ್ಮ ಜನರ ಕೈಗೆ ನೇರವಾಗಿ ಹಣ ಹಂಚೋಕೆ ಶುರು ಮಾಡಿದ್ವು. ಇದರ ಪರಿಣಾಮ ಏನಾಯಿತು ಗೊತ್ತಾ? ಅಮೆರಿಕದಲ್ಲಿ ಕಳೆದ 40 ವರ್ಷಗಳಲ್ಲೇ ಕಾಣದಂತಹ ಭಾರೀ ಹಣದುಬ್ಬರ ಸೃಷ್ಟಿಯಾಗಿದೆ. ಆದರೆ ಅದೇ ಟೈಮ್ನಲ್ಲಿ ನಮ್ಮ ಹಣಕಾಸು ಸಚಿವಾಲಯ ಆಡಿದ್ದೇ ಬೇರೆ ಲೆವೆಲ್ನ ಗೇಮ್. ಕೇವಲ ಬಿಟ್ಟಿ ಹಣ ಹಂಚಿ ಕೈ ತೊಳೆದುಕೊಳ್ಳುವ ಬದಲು ಸರ್ಕಾರ ತಂದ ಸಾಲವನ್ನು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಯೋಜನೆಗಳಿಗೆ ಮತ್ತು ಬೃಹತ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳಿಗೆ ಪಂಪ್ ಮಾಡಿದ್ರು. ಅಷ್ಟಕ್ಕೂ ಈ PLI ಸ್ಕೀಮ್ ನಮ್ಮ ಎಕನಾಮಿಯನ್ನು ಹೇಗೆ ಮೇಲಕ್ಕೆತ್ತಾ ಇದೆ ಅಂದರೆ, ಇಂದಿನ ಕಾಲದ ಥರ ಫ್ಯಾಕ್ಟರಿ ಕಟ್ಟೋಕ್ಕೂ ಮೊದಲೇ ಕೋಟಿ ಕೋಟಿ ಫ್ರೀ ಸಬ್ಸಿಡಿ ಕೊಟ್ಟು ಕೈ ಸುಟ್ಕೊಳ್ಳೋ ಕತೆ ಇದಲ್ಲ. ಇದು ಪಕ್ಕಾ ಕ್ಯಾಶ್ ಬ್ಯಾಕ್ ತಂತ್ರ. ಅಂದರೆ ನೀವು ಮೊದಲು ಫ್ಯಾಕ್ಟರಿ ಕಟ್ಟಿ ವಸ್ತುಗಳನ್ನು ಉತ್ಪಾದನೆ ಮಾಡಿ ಟಾರ್ಗೆಟ್ ರೀಚ್ ಆಗಿ, ಆಮೇಲೆ ನಾವು ನಿಮಗೆ ಇನ್ಸೆಂಟಿವ್ ಕೊಡ್ತೀವಿ ಅನ್ನೋ ಸ್ಟ್ರಿಕ್ಟ್ ರೂಲ್. ಇದರಿಂದ ಸರ್ಕಾರದ ಸಾಲದ ದುಡ್ಡಿಗೆ 100% ಸೇಫ್ಟಿ ಸಿಕ್ತು. ಈ ಒಂದೇ ಒಂದು ಏಟಿಗೆ ಆಗಿದ್ದೇನೆಂದರೆ, ಮೊದಲೆಲ್ಲ ಕೇವಲ ಚೀನಾದಿಂದ ಮೊಬೈಲ್ ಫೋನ್ಗಳನ್ನು ಆಮದು ಮಾಡ್ಕೊಳ್ತಾ ಇದ್ದ ನಮ್ಮ ದೇಶ ಇವತ್ತು ಜಗತ್ತಿನ 2ನೇ ಅತಿ ದೊಡ್ಡ ಮೊಬೈಲ್ ಉತ್ಪಾದಕ ರಾಷ್ಟ್ರವಾಗಿ ಎದ್ದು ನಿಂತಿದೆ. ಆ್ಯಪಲ್ನಂತಹ ಗ್ಲೋಬಲ್ ಬ್ರ್ಯಾಂಡ್ಗಳು ಚೀನಾದಿಂದ ಗಂಟು ಮೂಟೆ ಕಟ್ಟಿಕೊಂಡು ನಮ್ಮಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡಿದೆ. ನಮ್ಮ ಆಮದು ಬಿಲ್ ಕಟ್ ಮಾಡಿ ಡಾಲರ್ಸ್ ಉಳಿಸಿ ಎಕನಾಮಿಗೆ ಹೊಸ ತಾಕತ್ತು ಕೊಡ್ತಿರೋ ಅಸಲಿ ಬ್ರಹ್ಮಾಸ್ತ್ರನೇ ಈ PLI. ಒಂದು ವೇಳೆ ಸರ್ಕಾರ ಏನಾದರೂ ಆ ಟೈಮಲ್ಲಿ ಈ ಲೆವೆಲ್ನಲ್ಲಿ ಬಂಡವಾಳವನ್ನು ಪುಷ್ ಮಾಡದೆ ಹೋಗಿದ್ರೆ, ಕರೋನಾ ಆದಮೇಲೆ ಭಾರತದ ಎಕನಾಮಿ ಪೂರ್ತಿ ಡಲ್ ಆಗಿ ಲಾಂಗ್ ಟರ್ಮ್ ಸ್ಟ್ಯಾಗ್ನೇಷನ್ನಲ್ಲಿ ಸಿಕ್ಕಾಕ್ಕೊಳ್ಳೋದು ಪಕ್ಕಾ ಗ್ಯಾರಂಟಿ ಆಗಿತ್ತು. ಆದರೆ ಈ 5 ವರ್ಷಗಳ ಸೈಲೆಂಟ್ ಸ್ಟ್ರಾಟಜಿಯ ರಿಸಲ್ಟ್ ಈಗ ಹೇಗಿದೆ ಅಂದರೆ, ಗ್ಲೋಬಲ್ ಸಪ್ಲೈ ಚೈನ್ನಲ್ಲಿ ಆಗ್ತಾ ಇರೋ ಚೇಂಜಸ್ಗೆ ತಕ್ಕಂತೆ ಜಗತ್ತಿನ ದೊಡ್ಡ ದೊಡ್ಡ ದೇಶಗಳ ಜೊತೆ ಕಾಂಪೀಟ್ ಮಾಡೋಕ್ಕೆ ಭಾರತ ಈಗ ಫುಲ್ ರೆಡಿಯಾಗಿ ನಿಂತಿದೆ. ಗ್ರೌಂಡ್ ರಿಯಾಲಿಟಿಯಲ್ಲಿ ಇಷ್ಟೆಲ್ಲ ಪಕ್ಕಾ ಸ್ಟ್ರಾಟಜಿ ನಡೀತಾ ಇದ್ದರೂ ಈ ವಾಲ್ ಸ್ಟ್ರೀಟ್ ಮತ್ತು ವೆಸ್ಟರ್ನ್ ಮೀಡಿಯಾಗಳಿಗೆ ಮಾತ್ರ ಭಾರತ ಬರ್ಬಾದ್ ಆಗ್ತಾ ಇದೆ ಅಂತಲೇ ಅನಿಸೋದು. ಯಾಕಂದರೆ ಭಾರತ ಸಾಲದ ಸುಳಿಯಿಂದ ಆಚೆ ಬಂದು ಯಾರಿಗೂ ತಲೆಬಾಗದೆ ಸ್ವಂತ ಕಾಲಿನ ಮೇಲೆ ಗಟ್ಟಿಯಾಗಿ ನಿಲ್ಲೋದು ಅವರಿಗೆ ಯಾವತ್ತಿಗೂ ಇಷ್ಟ ಇಲ್ಲ. ಇದೇ ಅವರಿಗೆ ನಾವು ಕೊಡ್ತಿರೋ ಅಸಲಿ ಮರ್ಮಾಘಾತ. ಹಾಗಾದರೆ 201 ಲಕ್ಷ ಕೋಟಿಯ ಈ ಐ ರಿಸ್ಕ್ ಆಟದಲ್ಲಿ ಫೈನಲ್ ಆಗಿ ಗೆಲ್ಲೋದು ಯಾರು? ಮುಂದಿನ ದಿನಗಳಲ್ಲಿ ಭಾರತದ ಎಕನಾಮಿ ಯಾವ ಹೊಸ ತಿರುವು ಪಡೆದುಕೊಳ್ಳಲಿದೆ? ನಿಮ್ಮ ಒಪಿನಿಯನ್ ಏನು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಬಟ್ ಹಾಗೆ ಹೋಗೋಕ್ಕೂ ಮುಂಚೆ, ಭಾರತಕ್ಕೆ ಜೆಟ್ ಇಂಜಿನ್ ಮಾಡೋ ಯೋಗ್ಯತೆಯೇ ಇಲ್ಲ ಅಂತಿದ್ದ ಅಮೆರಿಕ ಮತ್ತು ಫ್ರಾನ್ಸ್ನ ಎದೆಯಲ್ಲಿ ಈಗ ನಡುಕ ಶುರುವಾಗಿದೆ. ಹಾಗಾದರೆ ಯಾವುದು ಆ ಜೆಟ್ ಇಂಜಿನ್? ಏನದರ ಕತೆ ಅಂತ ಸ್ಕ್ರೀನ್ ಮೇಲೆ ಬರ್ತಿರೋ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನು ಕೂಡ ಒಂದ್ಸಲಿ ನೋಡ್ಕೊಂಡು ಬನ್ನಿ, ಗೂಸ್ ಬಂಪ್ಸ್ ಬರೋದು ಗ್ಯಾರಂಟಿ. ಜೈ ಹಿಂದ್.